ನಮಸ್ತೆ. ಸರೋಜಾ ಶ್ರೀ ಶಿವಶಕ್ತಿ ಯೋಗ ಕೇಂದ್ರ, ಅತ್ತಿಗುಪ್ಪೆ, ಬೆಂಗಳೂರು. ಧ್ಯಾನದ ಬಗ್ಗೆ ಸಡನ್ನಾಗಿ ಧ್ಯಾನ ಮಾಡ್ಬೋದಾ ಅಂತ ಇಲ್ಲಿ ಕೆಲವರು ಬರ್ತಾರೆ, ನನಗೆ ಬರೀ ಮೆಡಿಟೇಷನ್ ಹೇಳ್ಕೊಡಿ ಅಂಥೇಳಿ. ಮಕ್ಕಳನ್ನ ಕರ್ಕೊಂಡು ಬರ್ತಾರೆ, ಸಣ್ಣ ಮಕ್ಕಳನ್ನ ಮೆಡಿಟೇಷನ್ ಮಾಡೋಕ್ಕೆ ಹೇಳಿದ್ದಾರೆ ಅಂಥೇಳಿ. ದೊಡ್ಡವ್ರು ಬರ್ತಾರೆ, ಬರೀ ಮೆಡಿಟೇಷನ್ ಸಾಕು ಅಂತ ಸ್ಟೂಡೆಂಟ್ಸ್ಗಳು ಬರ್ತಾರೆ. ಬರೀ ಮೆಡಿಟೇಷನ್ನು ತಕ್ಷಣಕ್ಕೆ ಆಗೋದಲ್ಲ, ಅದು ನಾವು ಹೇಳ್ಕೊಡೋದಲ್ಲ. ನಾವು ಕೆಲವು ಪಾಯಿಂಟ್ಸ್ ಹೇಳ್ಬೋದು ಅಷ್ಟೇ ಹೊರತು ಮೆಡಿಟೇಷನ್ ಅದು ಅವ್ರಿಗೆ ಆಗಬೇಕದು ತನ್ನ ಒಳಗಡೆ. ಅದು ನಮ್ಮ ಬಾಡಿ ಹೇಗೆ ಕ್ಲೆನ್ಸ್ ಆಗಿರುತ್ತೆ, ನಾವು ಹೇಗೆ ಮನಸ್ಥಿತಿ ನಮ್ಮದಿರುತ್ತೆ, ಅದ್ರ ಮೇಲೆ ಮೆಡಿಟೇಷನ್ ಆಗುತ್ತೆ, ಧ್ಯಾನ ಆಗುತ್ತೆ. ಪ್ರತಿಯೊಂದು ಹಂತಗಳನ್ನು ದಾಟ್ಕೊಂಡು ಬರಬೇಕು. ಯೋಗಾಸನದಲ್ಲಿ 8 ಅಂಗಗಳಿರೋದು: ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ನಂತರ ಸಮಾಧಿ. ಅಂದರೆ ಇದು ಪ್ರತಿಯೊಂದು ಯಮ ನಿಯಮ ಒಂದು ನಾವು ಪಾಲಿಸ್ಕೊಂಡು ಬಂದರೆ ಸಾಕು, ಮೆಡಿಟೇಷನ್ ಮಾಡ್ಬೋದು ಈಸಿಯಾಗಿ. ಆದರೆ ಯಮದಲ್ಲೂ ತುಂಬ ಪಾಲನೆ ಮಾಡೋದಿಂತ ಇದೆ. ಅದನ್ನು ಬೇರೆ ನೆಕ್ಸ್ಟ್ ವಿಡಿಯೋದಲ್ಲಿ ಏನಂತ ಹೇಳ್ತೀನಿ. ಯಮದಲ್ಲೇನಿದೆ, ನಿಯಮದಲ್ಲೇನಿದೆ, ಆಸನ, ಪ್ರಾಣಾಯಾಮ, ಇವೆಲ್ಲ ಪ್ರತಿಯೊಂದು ಹಂತಗಳನ್ನು, ಪ್ರತಿಯೊಂದು ಸ್ಟೆಪ್ಗಳನ್ನ ನಾವು ದಾಟ್ಕೊಂಡು ಬಂದಾಗ ನಾವು ಮೆಡಿಟೇಷನ್ ಮಾಡೋಕ್ಕಾಗತ್ತೆ. ಸುಮ್ಮನೆ ಕೂತ್ಕೊಂಡ ತಕ್ಷಣ ನಮ್ಮ ಮೆಡಿಟೇಷನ್ ಆಗೋಲ್ಲ. ಇಡೀ ಪ್ರಪಂಚನೇ ಸುತ್ಕೊಂಡು ಬರುತ್ತೆ ಮನಸ್ಸು. ಇಲ್ಲಿ ಕೂತ್ಕೊಂಡ ತಕ್ಷಣ, ಕಣ್ಮುಚ್ಚಿದ ತಕ್ಷಣ ನಮಗೆ ಉಸಿರಾಟದ ಕಡೆ ಗಮನ ಇರಲ್ಲ. ಇಡೀ ಪ್ರಪಂಚನೇ ಸುತ್ಕೊಂಡು ಬಂದಿರುತ್ತೆ ಒಂದು ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡಲ್ಲಿ. ಆ ಥರ ಇರುತ್ತೆ ನಮ್ಮದು ಚಂಚಲವಾದ ಮನಸ್ಸು. ಅದನ್ನು ಹಿಡಿತಕ್ಕೆ ತೊಗೊಂಬರ್ಬೇಕು ಅಂತಂದರೆ ಫಸ್ಟು ನಾವು ಆಸನಗಳು ಮಾಡಬೇಕು, ಪ್ರಾಣಾಯಾಮ ಮಾಡಬೇಕು, ಮತ್ತು ಯಮ ನಿಯಮದಲ್ಲಿ ಏನಿದೆ ಅದನ್ನು ಪಾಲನೆ ಮಾಡ್ಕೊಂಡು ಬರಬೇಕು. ಸ್ವಲ್ಪನಾರು ಅದನ್ನೆಲ್ಲ ಪಾಲನೆ ಮಾಡ್ಕೊಂಡು ಬರ್ತಾ ನಮಗೆ ಮನಸ್ಥಿತಿ, ನಮ್ಮ ದೇಹ ಮನಸ್ಸು ಎರಡು ಒಂದು ಹದಕ್ಕೆ ಬರುತ್ತೆ. ಒಂದು ಹದಕ್ಕೆ ಬಂದಾಗ ಪ್ರಾಣಾಯಾಮ ಮಾಡೋದ್ರಿಂದ ನರ್ವ್ ಸಿಸ್ಟಮ್ ರಿಲ್ಯಾಕ್ಸ್ ಆಗ್ತಾ ಇರುತ್ತೆ. ನಮ್ಮ ಯೋಚನಾ ಲಹರಿ ಬೇರೆ ಥರ ಇರುತ್ತೆ. ಅಂದರೆ ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಿರ್ತೀವಿ, ನೆಗೆಟಿವ್ ಯೋಚನೆ ಮಾಡೋದು ಕಡಿಮೆ ಮಾಡ್ತೀವಿ, ಕೋಪ ಮಾಡ್ಕೊಳ್ಳೋದು ಕಡಿಮೆ ಮಾಡ್ತೀವಿ ಯೋಗಾಸನ ಪ್ರಾಣಾಯಾಮ ಮಾಡೋದ್ರಿಂದ. ಇದೆಲ್ಲ ಹಂತವಾಗಿ ಮಾಡ್ಕೊಂಡು ಬಂದಾಗ ನಾವು ಒಂದು ವಸ್ತುನಲ್ಲಿ ಮನಸ್ಸನ್ನು ಇಡಬೇಕಾಗುತ್ತೆ. ಧಾರಣ ಅಂತಂದರೆ ಪ್ರತ್ಯಾಹಾರ, ಅದಕ್ಕೆ ಮುಂಚೆ ಇವೆಲ್ಲ ಒಂದೊಂದೇ ಸ್ಟೆಪ್ಸ್ಗಳು. ಅದನ್ನೆಲ್ಲ ದಾಟ್ಕೊಂಡ್ಬಂದು ನಾವು ಕಣ್ಮುಚ್ಚಿ ಕೂತಾಗ, ಉಸಿರಾಟವನ್ನು ಗಮನಿಸ್ತಾ ಕೂತ್ಕೊಂಡಾಗ, ಮೊದಲು ನಾವು ಉಸಿರಾಟವನ್ನು ಗಮನಿಸ್ಬೇಕು, ನಮ್ಮ ದೇಹ ಗಮನಿಸ್ಕೋಬೇಕು. ನಾವು ಕಣ್ಮುಚ್ಚಿ ಕೂತ್ಕೊಂಡಾಗ ನಮ್ಮ ಉಸಿರಾಟವನ್ನು ಗಮನಿಸ್ಕೋಬೇಕು. ನಂತರ ಆ ಉಸಿರಾಟನೂ ನಮಗೆ ಗೊತ್ತಾಗಬಾರ್ದು, ನಾವು ಆಡ್ತಾ ಇದ್ದೀವಿ ಅನ್ನೋದೇ ಗೊತ್ತಾಗಬಾರ್ದು. ಆ ಸ್ಥಿತಿಗೆ ತಲುಪೋದೆ ಮೆಡಿಟೇಷನು. ಅಂದರೆ ನಮಗೆ ಯಾವುದ್ರದ್ದು ಅರಿವಿರೋದಿಲ್ಲ. ನಾವು ಉಸಿರಾಟ ತೊಗೊಳ್ತಾ ಇದ್ದೀವ, ಬಿಡ್ತಾ ಇದ್ದೀವ, ನಾವೆಲ್ಲಿ ಕೂತಿದ್ದೀವಿ, ಆ ಸ್ಥಿತಿಗೆ ನಾವು ಬರಬೇಕು. ಆ ಸ್ಥಿತಿಗೆ ಬರಬೇಕು ಅಂದರೆ ಪ್ರತಿಯೊಂದನ್ನು ಹಂತವಾಗಿ ನಾವು ಮನಸ್ಸನ್ನು, ಶರೀರವನ್ನು ಎಲ್ಲ ಒಂದು ಹದಕ್ಕೆ ತೊಗೊಂಬರ್ಬೇಕು. ಕ್ಲೀನ್ ಮಾಡ್ಕೊಂಡು ಬರಬೇಕು. ಕ್ಲೀನ್ ಮಾಡ್ಕೊಂಬಂದಾಗ್ಲೇ ನಾವು ಮೆಡಿಟೇಷನ್ ಮಾಡೋಕ್ಕಾಗೋದು. ಮೆಡಿಟೇಷನ್ ಅಂದರೆ ಅದು ತಾನಾಗೆ ಆಗಬೇಕು, ಇನ್ನೊಬ್ಬರು ಮಾಡ್ಸೋಕ್ಕಂತೂ ಆಗೋದಿಲ್ಲ. ಇದು ನೀವು ಮಾಡ್ತಾಯಿದ್ರೆ ಗೊತ್ತಾಗುತ್ತೆ. ಇವೆಲ್ಲ ನಾನು ಏನೇನು ಹೇಳಿದೆ, ಯಮ ನಿಯಮ ಅವೆಲ್ಲ ಪಾಲಿಸ್ಕೊಂಡು ಬರಬೇಕು ಅಂತಂದರೆ ಆವಾಗ ನಿಮ್ಗಾದ್ರದ್ದು ಅನುಭವಕ್ಕೆ ಬರುತ್ತೆ. ಅದರಿಂದ ಎಲ್ಲರೂ ಯೋಗಾಸನ ಪ್ರಾಣಾಯಾಮ ಮಾಡಿ, ಯಮ ನಿಯಮದೆಲ್ಲ ಪಾಲನೆ ಮಾಡ್ಕೊಳ್ಳಿ. ಅದನ್ನೆಲ್ಲ ಮಾಡ್ಕೊಂಡು ಬಂದು ಎಲ್ಲರೂ ಉಪಯೋಗ ಪಡ್ಕೊಳ್ಳಿ. ಇದು ನಾವು ಆರೋಗ್ಯವಾಗಿರಬೇಕು. ಇರೋವರೆಗೂ ನಮ್ಮ ದೇವರು ಎಷ್ಟು ಆಯಸ್ಸು ಕೊಟ್ಟಿದ್ದಾನೋ ಅಲ್ಲಿವರೆಗೂ ನಾವು ಬದುಕಬೇಕು ಅಂತಂದರೆ, ಆರೋಗ್ಯವಾಗಿ ಬದುಕಬೇಕು ಅಂದರೆ ಮಾನಸಿಕವಾಗಿ, ದೈಹಿಕವಾಗಿ ಇದನ್ನೆಲ್ಲ ಪಾಲನೆ ಮಾಡ್ಕೊಂಡು ಬನ್ನಿ. ನಿಮ್ಗೆ ಎಷ್ಟೊತ್ತಾಗುತ್ತೆ ಅಷ್ಟೊತ್ತು ಮೆಡಿಟೇಷನ್ ಮಾಡಿ. 10 ನಿಮಿಷನ, 5 ನಿಮಿಷನ, 20 ನಿಮಿಷನ, ಎಷ್ಟೊತ್ತು ಬೇಕಾದ್ರೂ ಕೂತ್ಕೊಳ್ಳಿ. ಕಣ್ಮುಚ್ಚಿ ಕೂತ್ಕೊಳ್ಳೋದನ್ನು ಅಭ್ಯಾಸ ಮಾಡಿ. ಫಸ್ಟು ನಮ್ಗೆ ಅದೇ ಕಷ್ಟ ಆಗೋದು. ಕಣ್ಮುಚ್ಚಿ 1-2 ನಿಮಿಷ, 1 ನಿಮಿಷ ಕಣ್ಮುಚ್ಚಿ ಕೂತ್ಕೊಳ್ಳೋದೇ ದೊಡ್ಡ ಕಷ್ಟ ಆಗ್ತಾ ಇರುತ್ತೆ. ಅದು ಹಿಡಿತಕ್ಕೆ ಬರಬೇಕು. ಮೆಡಿಟೇಷನ್ ಮಾಡೋಕ್ಕೆ ಕೂತ್ಕೊಳ್ಳೋಕ್ಕೆ ನಮ್ಮ ಶರೀರ ಆರೋಗ್ಯವಾಗಿರ್ಬೇಕಲ್ವ. ಇದು ಆರೋಗ್ಯವಾಗಿರಬೇಕು ಅಂತಂದರೆ ನಾವು ಯೋಗಾಸನ ಅದೆಲ್ಲ ಮಾಡಬೇಕು. ನಮ್ಮ ಶರೀರ ಸರಿಗಿರಬೇಕು. ಕಟ್ಟಡ ಸರಿಗಿತ್ತು ಅಂತಂದರೆ ನಾವು ವಾಸ ಮಾಡೋಕ್ಕಾಗೋದು. ಹಾಗೆಯೇ ಕೂತ್ಕೊಳ್ಳೋಕ್ಕೆ ಸ್ಥಿತಿ ಕರೆಕ್ಟಾಗಿ ನಾವು ಕೂತ್ಕೊಳ್ಳೋದನ್ನು ಅಭ್ಯಾಸ ಮಾಡಿದ್ರೆ ಆವಾಗ ನಾವು ಮೆಡಿಟೇಷನ್ ಕೂತ್ಕೊಳ್ಳೋಕ್ಕೆ ಸಹಾಯ ಆಗುತ್ತೆ. ಈ ಶರೀರ ನಮಗೆ ಸಹಾಯ ಮಾಡುತ್ತೆ ಕೂತ್ಕೊಳ್ಳೋದಕ್ಕೆ. ಮೆಡಿಟೇಷನ್ ಮಾಡೋಕ್ಕೆ ಗಂಟೆಗಟ್ಟಲೆ ಬೇಕಾದ್ರೂ ಮಾಡ್ಬೋದು. ಇದನ್ನೆಲ್ಲ ಮಾಡ್ಕೊಳ್ಳಿ, ಬೇರೆಯವ್ರಿಗೂ ತಲುಪಿಸಿ. ಈ ವಿಷಯಗಳು, ಒಳ್ಳೆ ವಿಷಯಗಳು ಹೇಳ್ತಿದ್ದೀನಿ. ಮನೇಲೇ ಕೂತ್ಕೊಂಡು ನೀವೆಲ್ಲರೂ ಮಾಡ್ಕೊಳ್ಳಿ ಅಂತ ನಾನು ಇದು ಯೂಟ್ಯೂಬ್ ಚಾನಲಲ್ಲಿ ಇದೆಲ್ಲ ಅಪ್ಲೋಡ್ ಮಾಡ್ತಿರೋದು. ಎಲ್ರಿಗೂ ಉಪಯೋಗ ಆಗಲಿ, ಎಲ್ಲರೂ ಆರೋಗ್ಯವಾಗಿರಲಿ ಅನ್ನೋದೇ ನನ್ನ ಉದ್ದೇಶ. ನಮಸ್ತೆ.